ನಮಸ್ಕಾರ ಸ್ನೇಹಿತರೆ, ತಮ್ಗೆಲ್ಲರಿಗೂ ಬಿಗ್ ಬಾಸ್ ನ ವೋಟಿಂಗ್ ಅಪ್ಡೇಟ್ ಗೆ ಸ್ವಾಗತ. ಫಿನಾಲೆ ವೀಕ್ ನ ಶುಕ್ರವಾರದ ಬೆಳಗಿನ ವೋಟಿಂಗ್ ರಿಸಲ್ಟ್ ಈಗಾಗಲೇ ಬಂದಾಗಿದೆ. ವೋಟಿಂಗ್ ರಿಸಲ್ಟ್ ನಲ್ಲಿ ಅಶ್ವಿನಿ ಗೌಡ ಅವರ ವೋಟಿಂಗ್ ಅನ್ನೋದು ಕುಸಿತ ಕಾಣ್ತಾ ಇದೆ. ಬಿಗ್ ಶಾಕ್ ಅಶ್ವಿನಿ ಗೌಡರಿಗೆ ಅಂತಾನೆ ಹೇಳ್ಬೋದು. ಗಿಲ್ಲಿ ಮತ್ತೆ ರಕ್ಷಿತಾ ಶೆಟ್ಟಿ ಮಧ್ಯೆ ಇರುವಂತ ಅಂತರವೆಷ್ಟು, ರಕ್ಷಿತಾ ಶೆಟ್ಟಿಗೆ ವಿನ್ನರ್ ಆಗುವಂತ ಚಾನ್ಸಸ್ ಇದೆಯಾ, ಅಂಡ್ ಟಾಪ್ 6 ನಲ್ಲಿ ಯಾವ್ದೆಲ್ಲ ಕಂಟೆಸ್ಟೆಂಟ್ ಗಳು ಯಾವ ಸ್ಥಾನದಲ್ಲಿ ಕಾಣ ಸಿಗ್ತಾ ಇದೆ, ಸೊ ಇದ್ರ ಕುರಿತಾಗಿ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಫಿನಾಲೆ ವೀಕ್ ನ ಟಾಪ್ 6 ಅನ್ನ ನಿರ್ಧಾರ ಮಾಡುವಂತ ಸಂಪೂರ್ಣ ಅಧಿಕಾರ ನಿಮ್ಮ ಕೈಲಿದೆ. ಯಾರೆಲ್ಲ ಇದುವರೆಗೂ ವೋಟ್ ಮಾಡಿಲ್ಲ, ದಯಮಾಡಿ ನಿಮ್ಮ ವೋಟ್ ಗಳನ್ನ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಗೆ ಸಂಪೂರ್ಣವಾಗಿ ವೋಟ್ ಮಾಡೋದ್ರ ಮೂಲಕ ಯಾರು ಡಿಸರ್ವ್ ಇದಾರೋ ಅವರನ್ನ ಜಯಶೀಲರಾಗಿ ಮಾಡೋದ್ರಲ್ಲಿ ನಿಮ್ಮ ಪಾತ್ರ ತುಂಬಾ ಮುಖ್ಯ ಆಗುತ್ತೆ. ಸೊ ಮಿಸ್ ಮಾಡದೆ ವೋಟ್ ಗಳನ್ನ ಮಾಡಿ. ಸೊ ಸದ್ಯಕ್ಕೆ ಫಿನಾಲೆ ವೀಕ್ ನ ಟಾಪ್ 6 ನಲ್ಲಿ ನಮಗೆ ಕೊನೆಯ ಸ್ಥಾನದಲ್ಲಿ ರಘು ಅವರನ್ನೇ ಮುಂದುವರಿತಾ ಇದ್ದಾರೆ. ರಘು ಅವರ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಎಲ್ಲೂ ಸಹ ಇನ್ಕ್ರೀಸ್ ಆಗ್ತಾ ಇಲ್ಲ, ಇಲ್ಲ ಸಹ ಡಿಕ್ರೀಸ್ ಆಗ್ತಾನೆ ಬರ್ತಾ ಇದೆ. ಸದ್ಯಕ್ಕೆ ವೋಟಿಂಗ್ ಆರ್ಡರ್ ನಾವು ನೋಡೋದಾದ್ರೆ ರಘು ಅವರಿಗೆ 10.48% ಅಷ್ಟು ಮತಗಳು ಬರ್ತಾ ಇದೆ. ಸೊ ಇಲ್ಲಿ ರಘು ಅವರು ಟಾಪ್ 6 ನ 6ನೇ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಮೊದಲಿಗೆ ಹೊರಗಡೆ ಬರುವಂತ ಕಂಟೆಸ್ಟೆಂಟ್ ಆಗ್ತಾರೆ ಅನ್ನೋದೇ ಯಾವುದೇ ರೀತಿಯ ಡೌಟ್ ಬೇಕಾಗಿಲ್ಲ. ಇಲ್ಲಿ ರಘು ಅವರಿಗೆ ಅಷ್ಟರ ಮಟ್ಟಿಗೆ ಸಪೋರ್ಟ್ ಯಾಕೆ ಬರ್ತಾ ಇಲ್ಲ ಅಂದ್ರೆ ರಘು ಅವರ ವ್ಯಕ್ತಿತ್ವ ಆಗಿರ್ಬೋದು, ಟಾಸ್ಕ್ ಗಳ ವಿಚಾರದಲ್ಲಿ ಅವರು ಆಡಿದಂತ ಆಟ ಆಗಿರ್ಬೋದು, ತುಂಬಾ ಟೂ ಗುಡ್ ಆಗಿರ್ಬೋದು. ಬಟ್ ಜನಗಳ ಮನಸ್ಸಿನಲ್ಲಿ ರಘು ಅವ್ರನ್ನ ವಿನ್ನರ್ ಮಾಡ್ಬೇಕಪ್ಪ, ರಘು ಅವ್ರು ಡಿಸರ್ವ್ ಇದಾರಪ್ಪ ಅನ್ನೋಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಫುಲ್ ಆಟವನ್ನ ರಘು ಅವರು ಕ್ರಿಯೇಟ್ ಮಾಡೋದ್ರಲ್ಲಿ ಅಷ್ಟು ಯಶಸ್ವಿ ಆಗ್ಲಿಲ್ಲ. ಅದೇ ಉದ್ದೇಶಕ್ಕೆ ಇಲ್ಲಿ ರಘು ಅವರಿಗೆ ಅದ್ಭುತವಾದಂತ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಬರ್ತಾ ಇಲ್ಲ. ಟಾಪ್ 6 ನಲ್ಲಿ ಇದುವರೆಗೂ ಸಹ ತೆಗೆದುಕೊಂಡ್ ಬಂದಿದೀವಿ, ಅದಕ್ಕೆ ಡಿಸರ್ವ್ ಇದ್ದಾರೆ ರಘು ಅವರು, ಸಾಕು ಟಾಪ್ 6 ಅನ್ನೋ ಮಟ್ಟಿಗೆ ವೋಟಿಂಗ್ ಅನ್ನೋದು ನಡೀತಾ ಇದೆ. ಸೊ ಸದ್ಯಕ್ಕೆ ರಘು ಅವರಿಗೆ ನಡೀತಾರಂತ ವೋಟಿಂಗ್ ಪರ್ಸೆಂಟೇಜ್ ನ ಪ್ರಕಾರ ನಾವು ನೋಡೋದಾದ್ರೆ ಈ ಒಂದು ಟಾಪ್ 6 ಫಿನಾಲೆ ವೀಕ್ ನ ಮೊದಲ ಎಲಿಮಿನೇಟ್ ಆಗುವ ಹೊರಗಡೆ ಬರುವಂತ ಕಂಟೆಸ್ಟೆಂಟ್ ಗಳ ಪೈಕಿ ರಘು ಅವರೇ ಮುಂದಿರ್ತಾರೆ ಅಂತ ಹೇಳ್ಬೋದು. ನಂತರದ ಸ್ಥಾನದಲ್ಲಿ ನಮ್ಗೆ ಧನುಷ್ ಅವರು ಕಾಣ ಸಿಗ್ತಾ ಇದ್ದಾರೆ. ಧನುಷ್ ಅವರು ನಿನ್ನೆ ವೋಟಿಂಗ್ ಪರ್ಸೆಂಟೇಜ್ ನಲ್ಲಿ ಸ್ವಲ್ಪ ಮೇಲೆ ಹೋಗ್ತಾ ಇದ್ರು, ಸ್ವಲ್ಪ ಏರಿಕೆ ಕಾಣ್ತಾ ಇತ್ತು. ಬಟ್ ಇವತ್ತಿನ ಬೆಳಗಿನ ವೋಟಿಂಗ್ ಪರ್ಸೆಂಟೇಜ್ ನಾವು ನೋಡೋದಾದ್ರೆ ಮತ್ತೆ ಡೌನ್ ಆಗಿದೆ, ಮತ್ತೆ ಇಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಕೆಳಗಡೆ ಬರ್ತಾ ಇದೆ. ಸೊ ಸದ್ಯಕ್ಕೆ ಇಲ್ಲಿ ಧನುಷ್ ಅವರ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು 11.87% ಅಷ್ಟು ಕಾಣ ಸಿಗ್ತಾ ಇದೆ ನಮ್ಗೆ. ಧನುಷ್ಗೆ ನಿನ್ನೆ ಬಿಗ್ ಬಾಸ್ ಮನೆಗೆ ಅಶ್ವಿನಿ ಗೌಡ ತಮ್ಮ ಬಂದಾಗ್ಲೂ ಸಹ ಒಂದು ಮಾತನ್ನ ಹೇಳಿದ್ರೆ, ಅದೇನು ಅಂದ್ರೆ ನಿಮ್ಮ ವ್ಯಕ್ತಿತ್ವ ಅನ್ನೋದು ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದೆ, ತುಂಬಾ ಮೆಚೂರ್ಡ್ ಆಗಿದ್ದಾರೆ, ತುಂಬಾ ಸೈಲೆಂಟ್ ಆಗಿದ್ದೀರಾ. ಬಟ್ ಬಿಗ್ ಬಾಸ್ ಮನೆಗೆ, ಬಿಗ್ ಬಾಸ್ ಆಟಕ್ಕೆ ಕೆಲವೊಂದು ಸ್ಥಳಗಳಲ್ಲಿ, ಕೆಲವೊಂದು ಸನ್ನಿವೇಶಗಳಲ್ಲಿ ಮಾತಾಡ್ಬೇಕು, ಜಗಳಗಳನ್ನು ಸಹ ಮಾಡಬೇಕು, ಅದೇನೇ ಬಿಗ್ ಬಾಸ್ ಆಟ ಅನ್ನೋ ತರ ಇಲ್ಲಿ ಅಶ್ವಿನಿ ಗೌಡ ತಮ್ಮನ ಹೇಳಿದ್ರು. 100% ನಿಜ ಅದು. ಬಿಗ್ ಬಾಸ್ ಆಟ ಅನ್ನೋದು ಕೇವಲ ವ್ಯಕ್ತಿತ್ವನ ಜನಗಳು ನೋಡೋದಿಲ್ಲ ಕಣ್ರೆ, ಅವ್ರಿಗೆ ಎಂಟರ್ಟೈನ್ಮೆಂಟ್ ಸಹ ಬೇಕು, ವ್ಯಕ್ತಿತ್ವನು ಇರಬೇಕು. ಸೊ ಎರಡೂ ಸಹ ಇರಬೇಕು. ಕೇವಲ ನಾನು ಒಳ್ಳೆ ವ್ಯಕ್ತಿಯಾಗಿ ಇರ್ತೀನಿ ಅಂದ್ರೆ ಜನಗಳ ಮನಸ್ಸಿಗೆ ಅಷ್ಟು ಬೇಗ ತಾಗೋದಕ್ಕಾಗೋದಿಲ್ಲ. ಮಾತಾಡ್ಬೇಕಾದಂತ ಸ್ಥಳಗಳಲ್ಲಿ ಮಾತಾಡಿದ್ರೆ ಧನುಷ್ ಅವರು ಮೇ ಬಿ ಇವತ್ತು ಒಂದು ಟಾಪ್ 3 ಪೊಸಿಷನ್ ಗಳಲ್ಲಿ ಅವರು ಸಹ ಒಬ್ಬರಾಗ್ತಾ ಇದ್ರು. ಯಾಕಂದ್ರೆ ಟಾಸ್ಕ್ ಗಳ ವಿಚಾರ ಅಂತ ಬಂದಾಗ ತುಂಬಾ ಅದ್ಭುತವಾಗಿ ಆಡ್ತಾ ಇದ್ರು. ಬಟ್ ಎಂಟರ್ಟೈನ್ಮೆಂಟ್ ನ ವಿಚಾರ ಆಗಿರ್ಬೋದು, ಕೆಲವೊಂದು ಮಾತಾಡ್ಬೇಕಾದಂತ ಸನ್ನಿವೇಶಗಳನ್ನು ಮಾತಾಡದೆ ಇರ್ದಿದಿಂದ ಇಲ್ಲಿ ಧನುಷ್ ಸ್ವಲ್ಪ ಕಡಿಮೆ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಆಗ್ತಾ ಇದೆ. ಸೊ ಇಲ್ಲಿ ಧನುಷ್ ಅವರು 5ನೇ ಸ್ಥಾನದಲ್ಲಿ ನಮ್ಗೆ ಕಾಣ ಸಿಗ್ತಾ ಇದಾರೆ. ನಂತರ ಇಲ್ಲಿ ಶಾಕ್ ಅಂತಾನೆ ಹೇಳ್ಬೋದು. ನಿನ್ನೆವರೆಗೂ ನಾವು ನೋಡ್ಕೊಂಡ್ರೆ 3ನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಕಾಣ ಸಿಗ್ತಾ ಇದ್ರು. ಬಟ್ ಇವತ್ತು ಬೆಳಿಗ್ಗೆ ನಮ್ಗೆ ಅಶ್ವಿನಿ ಗೌಡ ಅವರು 4ನೇ ಸ್ಥಾನದಲ್ಲಿ ಕಾಣ ಸಿಗ್ತಾ ಇದಾರೆ. ಅಶ್ವಿನಿ ಗೌಡ ಅವರಿಗೆ ತಮ್ಮ ಮತಗಳ ಜೊತೆಗೆ ಇಲ್ಲಿ ಧ್ರುವಂತರ ಮತಗಳು ಸಹ ಆಡ್ ಆನ್ ಆಗುತ್ತೆ. ಸೊ ಅಶ್ವಿನಿ ಗೌಡ ಅವರು ಇಲ್ಲಿ ರನ್ನರ್ ಸ್ಥಾನಕ್ಕೂ ಸಹ ಬಂದ್ರು ಬರಬಹುದು, ಅಷ್ಟರ ಮಟ್ಟಿಗೆ ಸಪೋರ್ಟ್ ಸಿಗುತ್ತೆ ಅಂತ ನಾನೇ ಹೇಳಿದ್ದೆ. ಬಟ್ ಇಲ್ಲಿ ವೋಟಿಂಗ್ ಪೋಲ್ಸ್ ಅಂತ ನಾವು ನೋಡ್ಕೊಂಡಾಗ ಅಶ್ವಿನಿ ಗೌಡ ಅವರಿಗೆ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಡಿಕ್ರೀಸ್ ಆಗ್ತಾನೆ ಬರ್ತಾ ಇದೆ. ಇದಕ್ಕೆ ಮುಖ್ಯವಾದಂತ ಕಾರಣ ಇಲ್ಲಿ ಅಶ್ವಿನಿ ಗೌಡರು ನೆಗೆಟಿವ್ ಆದ್ರೂ, ಇಲ್ಲಿ ಅಶ್ವಿನಿ ಗೌಡರು ಜಯಶೀಲರಾದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಏನು ಕರವೇ ಒಬ್ಬ ಕಾರ್ಯಕರ್ತರು ಹೋಗ್ಬಿಟ್ಟು ಸುದೀಪ್ ಸರ್ಗೆ ಇನ್ವಿಟೇಷನ್ ಕೊಡ್ಬೇಕಾದ್ರೆ ಅಲ್ಲಿ ಮ್ಯಾಚ್ ಫಿಕ್ಸಿಂಗ್ ನಡೆದ್ಬಿಟ್ಟಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ರೂಮರ್ ಹರಿದಾಡ್ತು. ಅದು ಅಶ್ವಿನಿ ಗೌಡರಿಗೆ ತುಂಬಾನೇ ನೆಗೆಟಿವ್ ಆಗಿದೆ ಅಂತ ಹೇಳ್ಬೋದು. ಅಶ್ವಿನಿ ಗೌಡರು ಹೋಗಿ ಈ ತರ ಏನೋ ಮಾಡ್ತಾ ಇದಾರ, ಮ್ಯಾಚ್ ಫಿಕ್ಸ್ ಮಾಡ್ತಾ ಇದಾರ, ಸರಿ ನಾವು ಗಿಲ್ಲಿಗೆ ವೋಟ್ ಮಾಡ್ತೀವಿ, ಏನ್ ಮಾಡ್ತೀರಾ ಅಂದ್ಬಿಟ್ಟು ಅಶ್ವಿನಿ ಗೌಡರಿಗೆ ವೋಟ್ ಮಾಡುವಂತ ಒಂದು ಅಭಿಮಾನಿಗಳು ಸಹ ಅಶ್ವಿನಿ ಗೌಡರಿಗೆ ವೋಟ್ ಮಾಡೋದ್ರ ಬದಲಾಗಿ ಬೇರೆ ಕಂಟೆಸ್ಟೆಂಟ್ ಗೆ ವೋಟ್ ಮಾಡ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಸೊ ಅದೇ ಉದ್ದೇಶಕ್ಕೆ ಇಲ್ಲಿ ಅಶ್ವಿನಿ ಗೌಡ ಅವರ ಒಂದು ಪರ್ಸೆಂಟೇಜ್ ಏನಿದೆ ತುಂಬಾ ಡಿಕ್ರೀಸ್ ಆಗ್ತಾನೆ ಬರ್ತಾ ಇದೆ. ಸೊ ಸದ್ಯಕ್ಕೆ ಅಶ್ವಿನಿ ಗೌಡ ಅವರು ನಮ್ಗೆ ಇಲ್ಲಿ 4ನೇ ಸ್ಥಾನದಲ್ಲಿ ಕಾಣ ಸಿಗ್ತಾ ಇದ್ದಾರೆ. 16.74 ವೋಟಿಂಗ್ ಪರ್ಸೆಂಟೇಜ್ ನ ಮೂಲಕ ಇಲ್ಲಿ 3ನೇ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುವಂತ ಸಾಧ್ಯತೆ ಅಶ್ವಿನಿ ಗೌಡ ಅವ್ರಿಗಿದೆ. ಸೊ ಈಗಾಗಲೇ ವೋಟಿಂಗ್ ಪೋಲ್ಸ್ ಏನ್ ಕಂಪ್ಲೀಟ್ ಆಗಿಲ್ಲ. ಭಾನುವಾರದ ಬೆಳಿಗ್ಗೆ 10 ಗಂಟೆವರೆಗೂ ಸಹ ವೋಟಿಂಗ್ ಪೋಲ್ಸ್ ಅನ್ನೋದು ಪ್ರಾರಂಭನೇ ಇರ್ತದೆ. ಸೊ ಯಾವಾಗ ಬೇಕೋ ಇವರ ಒಂದು ಸ್ಥಾನ ಬದಲಾವಣೆ ಆಗ್ಬಹುದು. ನಿನ್ನೆ ಎಪಿಸೋಡ್ ಸಹ ಅಶ್ವಿನಿ ಗೌಡ ತುಂಬಾ ಪಾಸಿಟಿವ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಬಟ್ ಸದ್ಯದ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಒಂದು ಇನ್ಸಿಡೆಂಟ್ ಏನಾಯ್ತು, ಆ ಒಂದು ಇನ್ಸಿಡೆಂಟ್ ಇಂದ ಸ್ವಲ್ಪ ಇಲ್ಲಿ ನೆಗೆಟಿವ್ ಆಯ್ತು ಅಶ್ವಿನಿ ಗೌಡ ಅವ್ರಿಗೆ ಅಂತ ಹೇಳ್ಬೋದು. ಅಂಡ್ ಇನ್ನೊಂದ್ ಏನಪ್ಪಾ ಅಂದ್ರೆ ಕಾವ್ಯ ಮತ್ತೆ ಗಿಲ್ಲಿ ಮಧ್ಯೆ ಮತ್ತೆ ಏನು ಪ್ರಾರಂಭದಲ್ಲಿ ಒಂದು ಬಾಂಡಿಂಗ್ ತರ ಕಾಣಿಸ್ತಾ ಇತ್ತು, ಅದು ಮತ್ತೆ ಜನಗಳಿಗೆ ಇಷ್ಟ ಆಗ್ತಾ ಇದೆ. ಸೊ ಕಾವ್ಯಗೆ ಹೆಚ್ಚಿನ ಮತಗಳು ಬರ್ತಾ ಇದೆ. ಅದೇ ಉದ್ದೇಶಕ್ಕೆ ಇಲ್ಲಿ ಅಶ್ವಿನಿ ಗೌಡರು ಸ್ವಲ್ಪ ಡಿಕ್ರೀಸ್ ಆಗಿದೆ ಅಂತ ಸಹ ನಾವು ಹೇಳ್ಬೋದು. ಸೊ ಇಲ್ಲಿ 3ನೇ ಸ್ಥಾನದಲ್ಲಿ ನಮಗೆ ಕಾವ್ಯ ಶೈವ ಅವ್ರು ಕಾಣ ಸಿಗ್ತಾ ಇದ್ದಾರೆ. ಕಾವ್ಯ ಅವ್ರಿಗೆ ನಿಜವಾಗ್ಲೂ ಇದು ಟರ್ನ್ ಓವರ್ ಅಂತ ಹೇಳ್ಬೋದು.
ಫ್ಯಾಮಿಲಿ ವೀಕ್ ನ ನಂತರ ಇಲ್ಲಿ ಕಾವ್ಯ ಅವರು ಟಾಪ್ 5 ಗೆ ಬರ್ತಾರೆ ಇಲ್ಲ ಡೌಟ್ ತರ ಬಂದ್ಬಿಡುತ್ತೆ. ಯಾಕಂದ್ರೆ ಬಿಗ್ ಬಾಸ್ ಅಷ್ಟರ ಮಟ್ಟಿಗೆ ಸೈಲೆಂಟ್ ಆಗ್ಬಿಟ್ಟಿದ್ರು ಕಾವ್ಯ ಅವರು. ಸೋಷಿಯಲ್ ಮೀಡಿಯಾದಲ್ಲಂತೂ ಕಾವ್ಯ ಡಿಸರ್ವ್ ಇಲ್ಲ ಟಾಪ್ 5 ಇರೋದಕ್ಕೆ. ಯಾವ ತರ ಇರ್ತಾರೆ, ಕಾವ್ಯ ಎಲಿಮಿನೇಟ್ ಆಗ್ಬೇಕು ಅಂತ ಸಿಕ್ಕಾಪಟ್ಟೆ ಅವ್ರ ವಿರುದ್ಧವಾಗಿ ನೆಗೆಟಿವಿಟಿ ಸ್ಪ್ರೆಡ್ ಆಗ್ತಾ ಇತ್ತು. ಬಟ್ ಈ ಒಂದು ವಾರದ ಒಂದು ವಿಟಿಎಸ್ ಏನು ಬಿಗ್ ಬಾಸ್ ಮನೆಗೆ ಆಡಿಯನ್ಸ್ ಹೋಗಿ ವಿಟಿಎಸ್ ಪ್ಲೇ ಮಾಡಿದ್ರೆ, ಒಂದು ವಿಟಿಎಸ್ ಅಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಕಾಣ ಸಿಕ್ಕಿದಾಗಿರ್ಬೋದು, ಮತ್ತೆ ಮನೆ ಒಳಗಡೆ ಗಿಲ್ಲಿ ಮತ್ತೆ ಕಾವ್ಯ ಮೊದಲ ವಾರಗಳಲ್ಲಿ ಯಾವ ತರ ಜನಗಳಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿದಾಗಿರ್ಬೋದು, ಅವರೊಂದು ಜೋಡಿ ಜನಗಳ ಮೆಚ್ಚುಗೆ ಪಡ್ಕೊಂಡಿದ್ದಾಗಿರ್ಬೋದು, ಅದೇ ತರ ಕಾಣಿಸ್ತಾ ಇರೋದ್ರಿಂದ ಮತ್ತೆ ಇಲ್ಲಿ ಕಾವ್ಯ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಇನ್ಕ್ರೀಸ್ ಆಗ್ತಾನೆ ಬರ್ತಾ ಇದೆ. ನಿಜ ನಾವು ಒಪ್ಕೊಳ್ಳೇಬೇಕು, ಇಲ್ಲಿ ಕಾವ್ಯಗೆ ಸಪರೇಟ್ ಆಗಿರೋಂತ ಫ್ಯಾನ್ ಬೇಸ್ ಇದೆ. ಕಾವ್ಯ ಅವರ ಟಾಪ್ 6 ವರ್ಗೂ ಕರ್ಕೊಂಡು ಬಂದಿದ್ದಾರೆ. ಬಟ್ ಕಾವ್ಯ ಅಥವಾ ಗಿಲ್ಲಿ ಅಂತ ಕಂಪೇರ್ ಮಾಡಿದಾಗ ಇವರಿಬ್ರು ಜೋಡಿಗೆ ಅತಿ ಹೆಚ್ಚು ಫ್ಯಾನ್ ಬೇಸ್ ಇದೆ. ಇವರಿಬ್ರಿಗೂ ಸಪರೇಟ್ ಫ್ಯಾನ್ ಬೇಸ್ ಗಿಂತ ಹೆಚ್ಚಾಗಿ ಜೋಡಿಗೆ ಹೆಚ್ಚಿನ ಫ್ಯಾನ್ ಬೇಸ್ ಇದೆ. ಸೊ ಅದೇ ಇಲ್ಲಿ ಕಾವ್ಯಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಕಾವ್ಯ ಅವರಿಗೆ ಇಲ್ಲಿ 3ನೇ ಸ್ಥಾನಕ್ಕೆ ತಂದು ಕೂರಿಸಿದ್ದಾರೆ ಅಭಿಮಾನಿಗಳು. ಸದ್ಯಕ್ಕೆ 17.43 ವೋಟಿಂಗ್ ಪರ್ಸೆಂಟೇಜ್ ಗಳನ್ನ ಇಲ್ಲಿ ನೀಡಿದ್ದಾರೆ. ಸೊ ನಂತರ ನಮ್ಗೆ 2ನೇ ಸ್ಥಾನದಲ್ಲಿ ರಕ್ಷಿತಾ ಶೆಟ್ಟಿ ಅವರು ಮುಂದುವರಿತಾ ಇದ್ದಾರೆ. ರಕ್ಷಿತಾ ಶೆಟ್ಟಿ ಅವರ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದೆಲ್ಲೂ ಸಹ ಡಿಕ್ರೀಸ್ ಆಗ್ತಾ ಇಲ್ಲ. ರಕ್ಷಿತಾ ಶೆಟ್ಟಿ ಅವರು ಹೇಗಾದ್ರೂ ಮಾಡಿ ವಿನ್ನರ್ ರೇಸ್ ಗೆ ತೆಗೆದುಕೊಂಡು ಬರಬೇಕು. ಈಗಾಗಲೇ ಗಿಲ್ಲಿ ಅವರು ಒನ್ ಸೈಡೆಡ್ ಆಗಿ ವಿನ್ನರ್ ಆಗಿ ಮುಂದೆ ಹೋಗ್ತಾನೆ ಇದ್ದಾರೆ. ಸೊ ಹೇಗಾದ್ರೂ ಮಾಡಿ ನಮ್ಮ ರಕ್ಷಿತಾ ಶೆಟ್ಟಿನ ಸಹ ನಾವು ವಿನ್ನರ್ ಪ್ಲೇಸ್ ನ ತಂದು ನಿಲ್ಸ್ಬೇಕು ಅಂದ್ಬಿಟ್ಟು ರಕ್ಷಿತಾ ಶೆಟ್ಟಿ ಅಭಿಮಾನಿಗಳು ಅವ್ರದೇ ರೀತಿಯಾದಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಮೋಷನ್ಸ್ ನ ಮೂಲಕ ತುಂಬಾ ರಕ್ಷಿತಾ ಶೆಟ್ಟಿಗೆ ವೋಟ್ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ರಕ್ಷಿತಾ ಶೆಟ್ಟಿಗೆ ವೋಟು ಸಹ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಯಾಕೆ ರಕ್ಷಿತಾ ಶೆಟ್ಟಿ ಅವರು ಇಲ್ಲಿ ವಿನ್ನರ್ ನ ರೇಸ್ ನಲ್ಲಿ ಇರ್ತಾರೆ, ಟಾಪ್ 2 ನಲ್ಲಿ 100% ಇರ್ತಾರೆ ಅಂದ್ರೆ, ನಾರ್ಮಲ್ ಆಗಿ ಇಲ್ಲಿ ಜೆನ್ಸಿ ಕಿಡ್ಸ್ ಗೆ ಇಷ್ಟ ಆಗೋದು ಬೇರೆ, ಫ್ಯಾಮಿಲಿ ಆಡಿಯನ್ಸ್ ಗೆ ಇಷ್ಟ ಆಗೋದು ಬೇರೆ. ಫ್ಯಾಮಿಲಿ ಆಡಿಯನ್ಸ್ ಇಷ್ಟ ಆದ್ರೆ ಯಾವ ತರ ಇರುತ್ತೆ ಅಂದ್ರೆ, ಒಬ್ಬ ಮನೆಯಲ್ಲಿ ಯಾರಾದ್ರೂ ಕಂಟೆಸ್ಟೆಂಟ್ ಇಷ್ಟ ಪಡ್ತಾ ಇದ್ರೆ ಅವ್ರ ಮನೆಯಲ್ಲಿ ಬಿಗ್ ಬಾಸ್ ನೋಡೋರು ಇದ್ರು ನೋಡದೇ ಇರೋರು ಇದ್ರು ಸಹ ಎಲ್ಲರ ಮೊಬೈಲ್ ಕಿತ್ಕೊಂಡು ಸಹ ಅದೇ ಕಂಟೆಸ್ಟೆಂಟ್ ಗೆ ವೋಟ್ ಮಾಡ್ತಾರೆ. ರಕ್ಷಿತಾ ಶೆಟ್ಟಿ ಒಂದು ವಿಚಾರದಲ್ಲಿ ಆಗ್ತಾ ಇರೋದು ಸಹ ಇದೇನೆ. ರಕ್ಷಿತಾ ಶೆಟ್ಟಿ ಅವರು ತುಂಬಾ ಹತ್ರ ಆಗಿದ್ದಾರೆ ಯಾಕಪ್ಪ ಅಂದ್ರೆ ಫ್ಯಾಮಿಲಿ ಆಡಿಯನ್ಸ್ ಗೆ ಹತ್ರ ಆಗಿದ್ರು, ಎಸ್ಪೆಷಲಿ ವುಮೆನ್ಸ್ ಗೆ ಹತ್ರ ಆಗಿದ್ರು. ಸೊ ಇಲ್ಲಿ ಅವರ ಮತಗಳ ಜೊತೆಗೆ ಮನೆಯಲ್ಲಿ ಇದ್ದಂದ್ರೆ ಎಲ್ಲಾ ಮತಗಳು ಸಹ ರಕ್ಷಿತಾ ಶೆಟ್ಟಿಗೆ ಇಲ್ಲಿ ಹಾಕ್ಸ್ತಾ ಇದ್ದಾರೆ. ಸೊ ಅದೇ ವಿಚಾರಕ್ಕೆ ರಕ್ಷಿತಾ ಶೆಟ್ಟಿ ಅವರಿಗೆ ತುಂಬಾ ಅದ್ಭುತವಾದಂತಹ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಬರ್ತಾ ಇದೆ. ಸೊ ಸದ್ಯಕ್ಕೆ ರಕ್ಷಿತಾ ಶೆಟ್ಟಿ ಅವರಿಗೆ 19.33 ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಬರ್ತಾ ಇದೆ. ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರುವಂತ ವೋಟಿಂಗ್ ರಕ್ಷಿತಾ ಶೆಟ್ಟಿಗೆ ನಡೀತಾ ಇದೆ. ಸೊ ನಂತರ ನಮಗೆ ನಂಬರ್ 1 ಪೊಸಿಷನ್ ಅಲ್ಲಿ ಗಿಲ್ಲಿ ನಟರಾಜ್ ಅವರೇ ಕಾಣಿಸ್ಕೊಳ್ತಾ ಇದ್ದಾರೆ. ಗಿಲ್ಲಿ ನಟರಾಜ್ ಅವರ ಸದ್ಯಕ್ಕಂತೂ ಯಾರು ಸಹ ಟಚ್ ಮಾಡಕ್ ಆಗೋದಿಲ್ಲ. ಆ ರೀತಿಯ ಒಂದು ವೋಟಿಂಗ್ ಪರ್ಸೆಂಟೇಜ್ ನ ಮೂಲಕ ಮುಂದೆ ಸಾಕ್ತಾ ಇದ್ದಾರೆ. ಟ್ರೋಫಿ ನಂದೇ, ಬಿಗ್ ಬಾಸ್ ಸೀಸನ್ 12 ನಂದೇ ಅನ್ನೋ ರೇಂಜ್ ಗೆ ಇಲ್ಲಿ ಗಿಲ್ಲಿ ನಟ ಅವ್ರು ಕಾಣ ಸಿಗ್ತಾ ಇದ್ದಾರೆ. ಸೊ ಈ 6 ಕಂಟೆಸ್ಟೆಂಟ್ ಪೈಕಿ ಯಾರಾದ್ರೂ ಒಬ್ರು ಗಿಲ್ಲಿ ನಟಗೆ ಸ್ವಲ್ಪ ಕೌಂಟರ್ ಕೊಡ್ಬೋದು, ಹತ್ರದವರೆಗೂ ಸಹ ಬರಬಹುದು ಅನ್ನೋ ಒಂದು ಕಂಟೆಸ್ಟೆಂಟ್ ಯಾರಿದ್ರೆ ಅದು ಕೇವಲ ರಕ್ಷಿತಾ ಶೆಟ್ಟಿಗೆ ಮಾತ್ರನೇ. ಬಟ್ ಇಲ್ಲಿ ರಕ್ಷಿತಾ ಶೆಟ್ಟಿ ಮತ್ತೆ ಗಿಲ್ಲಿ ನಡುವೆ ಇರುವಂತ ಅಂತರ ಎಷ್ಟಿದೆ ಅಂತ ನಾವು ನೋಡೋದಾದ್ರೆ ಆಲ್ಮೋಸ್ಟ್ 5.2% ಎಷ್ಟು ಅಂತರ ಇದೆ. ಇದು ತುಂಬಾ ಭಾರಿ ಮಾರ್ಜಿನ್. ನಮ್ಗೆ ವರ್ಡ್ಸ್ ಅಲ್ಲಿ 5.2 ಅಂತ ಹೇಳ್ಬೋದು ಅಷ್ಟೇ. ಬಟ್ ಮತಗಳ ಒಂದು ಪರ್ಸೆಂಟೇಜ್ ಅಥವಾ ಮತಗಳ ಒಂದು ಕೌಂಟಿಂಗ್ ಅಂತ ತಗೊಂಡಾಗ ಸಿಕ್ಕಾಪಟ್ಟೆ ದೊಡ್ಡದಾಗಿರುವಂತ ಮಾರ್ಜಿನ್ ಇದು. ಸೊ ಸದ್ಯಕ್ಕಾದ್ರೆ ಗಿಲ್ಲಿ ನಟರಾಜ್ ಅವ್ರನ್ನ ನಂಬರ್ 1 ಪೊಸಿಷನ್ ಇಂದ ಕೆಳಗಿಳಿಸೋದಕ್ಕೆ ಯಾವ ಕಂಟೆಸ್ಟೆಂಟ್ ಆಗೋದಿಲ್ಲ. ಯಾಕೆ ಅಂದ್ರೆ ಇನ್ ಕೇಸ್ ಏನಾದ್ರು ಈ ಒಂದು ವಾರ ಫಿಸಿಕಲ್ ಆಕ್ಟಿವಿಟೀಸ್ ಇದ್ದು ಇಲ್ಲ ಬೇರೆ ಕಂಟೆಂಟ್ ಇದ್ದು ಯಾವ್ದಾದ್ರು ಒಂದು ಕಂಟೆಸ್ಟೆಂಟ್ ಗೆ ನೆಗೆಟಿವ್ ಆದ್ರೆ, ಇವ್ರು ನೆಗೆಟಿವ್ ಆಗ್ಬಿಟ್ಟಿದ್ರೆ ಇವ್ರಿಗೆ ಯಾಕೆ ವೋಟ್ ಮಾಡ್ಬೇಕು, ಬೇರೆ ಕಂಟೆಸ್ಟೆಂಟ್ ಪಾಸಿಟಿವ್ ಆಗಿದ್ರೆ ಅವ್ರಿಗೆ ವೋಟ್ ಮಾಡೋಣ ಅನ್ನೋ ಸಂದರ್ಭ ಬರ್ಬೋದೇನೋ. ಬಟ್ ಈ ಒಂದು ವಾರ ಬಿಗ್ ಬಾಸ್ ಮನೇಲಿ ಯಾವುದೇ ರೀತಿ ಆಕ್ಟಿವಿಟೀಸ್ ಇರೋದಿಲ್ಲ. ಕೇವಲ ಅವರವರೊಂದು ಖುಷಿಯಾಗಿ ಜಾಲಿಯಾಗಿ ಓಡಾಡ್ಕೊಂಡಿರ್ತಾರೆ. ಸೊ ಯಾರ ವೋಟಿಂಗ್ ಪರ್ಸೆಂಟೇಜ್ ಮೇಲೂ ಸಹ ಒಂದು ಆಟ ಅನ್ನೋದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋದಿಲ್ಲ. ಸೊ ಒಂದು ಉದ್ದೇಶಕ್ಕೆ ಈಗಾಗಲೇ ನಾವು ಫಿಕ್ಸ್ ಆಗ್ಬೋದು, ಗಿಲ್ಲಿ ನಟರಾಜ್ ಅವರು ಒಂದ್ ಸೈಡ್ ಆಗಿ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಹಾಗಂದ್ಬಿಟ್ಟು ಯಾವುದೇ ಕಾರಣಕ್ಕೂ ವೋಟ್ ಮಾಡೋದನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಇಲ್ಲಿ ಕಾವ್ಯ ಅವರ ವೋಟಿಂಗ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗೋದಲ್ಲಿ ಗಿಲ್ಲಿ ಅವರ ಒಂದು ಮ್ಯೂಚುವಲ್ ಫ್ಯಾನ್ಸ್ ಏನಿದ್ದಾರೆ ಗಿಲ್ಲಿ ಕಾವ್ಯ ಅವರ ಒಂದು ಕೈವಾಡ ಸಹ ಇರುತ್ತೆ. ಇಲ್ಲಿ ಗಿಲ್ಲಿಗೆ ಒಂದು 60 ವೋಟ್ ಮಾಡೋಣ, ಕಾವ್ಯ ಅವ್ರಿಗೂ ಸಹ ಕೆಲವೊಂದು ವೋಟ್ಗಳನ್ನ 29 ವೋಟ್ 30 ವೋಟ್ಗಳನ್ನ ಮಾಡೋಣ ಅನ್ಕೊಳ್ತಾರಂತ ಫ್ಯಾನ್ಸ್ ಸಹ ಇರ್ತಾರೆ. ಸೊ ಇಲ್ಲಿ ವೋಟ್ ಗಳನ್ನ ಸ್ಪ್ಲಿಟ್ ಮಾಡಿದಾಗ ನೀವು ಗೆಲ್ಬೇಕು ಅನ್ಕೊಂಡಿರುವಂತ ಫೇವರೇಟ್ ಕಂಟೆಸ್ಟೆಂಟ್ ಡೇಂಜರ್ ಝೋನ್ ಗೆ ಬಂದು ಬೇರೆ ಯಾವ್ದೋ ಕಂಟೆಸ್ಟೆಂಟ್ ಸಹ ಗೆಲ್ಲುವಂತ ಸಾಧ್ಯತೆ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ವೋಟ್ ಗಳನ್ನ ಸ್ಪ್ಲಿಟ್ ಮಾಡಕ್ ಹೋಗ್ಬೇಡಿ. ಯಾರೆಲ್ಲ ಯಾವ ಸ್ಥಾನಕ್ಕೆ ಡಿಸರ್ವ್ ಇದಾರೆ ಆ ಒಂದು ಸ್ಥಾನಕ್ಕೆ ತೆಗೆದುಕೊಂಡು ಬಂದು ಕೂರ್ಸಿ ಅಂತ ಹೇಳ್ತಾ ಇದೀನಿ. ಮಿಸ್ ಮಾಡದೆ ಯಾರೆಲ್ಲ ಇದುವರೆಗೂ ವೋಟ್ ಮಾಡಿಲ್ಲ ಹೋಗಿ ವೋಟ್ ಮಾಡಿ. 100% ಹೇಳ್ತಾ ಇದೀನಿ, ಫಿನಾಲೆ ವೀಕ್ ನಲ್ಲಿ ನೀವೆಲ್ಲ ಜನಗಳು ಏನೊಂದು ವೋಟಿಂಗ್ ಪರ್ಸೆಂಟೇಜ್ ನ ಮೂಲಕ ವೋಟ್ ಮಾಡ್ತೀರಾ ಅದನ್ನೇ ಫೈನಲ್ ಆಗಿ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡೋದು. ಅವ್ರಿಗೆ ಬಿಗ್ ಬಾಸ್ ಸೀಸನ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಸೊ ಅಲ್ಲಿ ರಾಜಕೀಯ ಆಗಿರ್ಬೋದು, ಕಲರ್ಸ್ ಕನ್ನಡದ ಕೋಟ ಆಗಿರ್ಬೋದು ಏನು ಬರೋದಿಲ್ಲ, ಅವ್ರಿಗೆ ಅವಶ್ಯಕತೆ ಇರೋದಿಲ್ಲ. ಈ ಒಂದು ಫಿನಾಲೆ ವೀಕ್ ನಲ್ಲಿ ಇಷ್ಟು ವಾರಗಳ ಕಾಲ ಅಂದ್ರೆ ಕಂಟೆಂಟ್ ಬೇಕಾಗಿತ್ತು, ಬೇರೆ ಮಸಾಲೆ ವಿಚಾರಗಳು ಬೇಕಾಗಿತ್ತು, ಅದಕ್ಕೋಸ್ಕರ ಆತರ ಮಾಡ್ತಾ ಇದ್ರೇನೋ. ಬಟ್ ಈಗಂತೂ ಆತರ ಮಾಡಕ್ ಹೋಗೋದಿಲ್ಲ, ವೋಟಿಂಗ್ ಪರ್ಸೆಂಟೇಜ್ ನ ಪರಿಗಣನೆ ತಗೊಳ್ತಾರೆ. ಸೊ ಮಿಸ್ ಮಾಡದೆ ನಿಮ್ಮ ಒಂದು 99 ನೋಟ್ಸ್ ಏನಿದೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ವೋಟ್ ಮಾಡಿ. ಅಂಡ್ ಬಿಗ್ ಬಾಸ್ ನ ಅಪ್ಡೇಟ್ಸ್ ನನ್ ಕಡೆಯಿಂದ ಬರ್ತಾನೆ ಇರುತ್ತೆ. ಮಿಸ್ ಮಾಡಿದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.